ಇದು ನೋಡಿ ಸರ್, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ಪಾನ ಇದು ಕಳಸ ಕುಂಡ್ಸೋದಕ್ಕೆ ತುಂಬಾ ಸೈಜ್ಗಳು ಇದೆ ನಮ್ಮ ಹತ್ರ. ಎಲ್ಲಾ ಸೈಜ್ ರೆಡಿಯಾಗಿ ಸಿಗುತ್ತೆ. ಇದು ಹಸುಗುರು ನೋಡಿ, ಇದು ಒಂದು 65 kg ಇದೆ ಒಂದ್ ತೂಕ. ಇದು 65 kg ಇದೆ. ಇದು ಬಂದ್ಬಿಟ್ಟು ಬಾಲಾಜಿ 45 kg ಒಂದ್ ಪೀಸ್ ಇದೆ. ಇದು ಗಣೇಶ, ಇಂತದ್ದು ಎಲ್ಲ ವಿಗ್ರಹ ನಮ್ಮ ಹತ್ರ ಸಿಗುತ್ತೆ. ಇದು ಸಣ್ಣ ಸಣ್ಣ ವಿಗ್ರಹಗಳು ನೋಡಿ, ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ. ಲೈಟ್ ವೇಟ್ಸ್. ಇದು ಒಂದು 50-60 ಗ್ರಾಮ್ ಬರುತ್ತೆ ತೂಕ. ಬಟ್ ಇದ್ದು ಫಿನಿಶಿಂಗ್ ನೋಡಿ, ಲಕ್ಷ್ಮಿ ಇದು ಫಿನಿಶಿಂಗ್ ನೋಡಿ, ಚಿನ್ನ ಇದಂಗಿದೆ. ಇದು ಚಿನ್ನ ಇದಂಗಿದೆ. ಇದು ಏನಾಗುತ್ತೆ, ನಾವು ಬ್ರಾಸ್ ಕೊಡ್ತೀವಿ. ಕೆಲಸ ಮಾಡೋರು ಇರ್ತಾರಲ್ಲ ಪಟ್ರಾಗಾರು, ಅವ್ರಿಗೆ ನಾವು ಬ್ರಾಸ್ ಕೊಡ್ತೀವಿ. ಬ್ರಾಸ್ ಕೊಟ್ಬಿಟ್ಟು ಅವ್ರು ಮೋಲ್ಡಿಂಗ್ ಮಾಡಿ ಕೊಡ್ತಾರೆ. ನಾವೆಲ್ಲ ಫಿನಿಶಿಂಗ್ ಮಾಡಿ ಸೇಲ್ ಮಾಡೋದು. ರಿಟೇಲ್ ಅಲ್ಲಿ, ಆನ್ಲೈನ್ ಅಲ್ಲಿ ಮಾಡೋರು ಎಲ್ಲರೂ ನಮ್ಮ ಹತ್ರ ತಗೊಂತಾರೆ. ನಾವು ಆನ್ಲೈನ್ ಕೊಡಲ್ಲ. ಆನ್ಲೈನ್ ಅಲ್ಲಿ ನಮ್ದು ಸೇಲ್ ಇಲ್ಲ. ನಾವು ವಾಟ್ಸ್ಆಪ್ ಅಲ್ಲಿ ಲೊಕೇಶನ್ ಕೊಡ್ತೀವಿ. ಮತ್ತೆ ಕಸ್ಟಮರ್ ಗೆ ಬರೋಕೆ ಹೇಳಿದ್ರೆ ನಮ್ಮ ಅಂಗಡಿಯಲ್ಲಿ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ. ರಾಮ ಜನ್ಮಭೂಮಿ ಪ್ರಾಣ ಪ್ರತಿಷ್ಠೆ ಆಯ್ತಲ್ಲ, ಅಲ್ಲಿ ರಿಟರ್ನ್ ಗಿಫ್ಟ್ ಕೊಡೋದಕ್ಕೆ ನಾವು ಒಂದು ಐಟಮ್ ಮಾಡ್ಸಿದೀವಿ, ರಾಮ ದರ್ಬಾರ್ ಅಂತ ಬಿಟ್ಟು. ಅದು ಒಂದು 250 ಪೀಸ್ ನಾವು ಮಾಡಿ ಕಳಿಸಿ. ಅದೇ ಐಟಮ್ಸ್ ಎಲ್ಲರಿಗೆ ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಸ್ವಾಮೀಜಿ ಕೊಟ್ಟಿದ್ದಾರೆ. ಇದು ನೋಡಿ ಆಂಟಿಕ್ ಬೆಲ್, ಈ ತರ ದೇವ್ರ ಬಾಗ್ಲಿಗೆ ಎಲ್ಲ ಹಾಕೋದು ಆಂಟಿಕ್ ಬೆಲ್ಗಳು ತುಂಬಾ ಚೆನ್ನಾಗಿ ಕಾರ್ವಿಂಗ್ ಮಾಡಿರೋದು ನೋಡಿ. ಇದು ಕಾರ್ವಿಂಗ್ ನೋಡಿ ಸರ್, ಇದು ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ಇದ್ರೆ ಮಾತ್ರ ಕಾರ್ವಿಂಗ್ ಬರೋದು, ಫಿನಿಶಿಂಗ್ ಬರೋದು. ಇದು ನೋಡಿ ಸೋ ಪೀಸು, ಹಳೆ ಕಾಲದಲ್ಲಿ ಟೆಲಿಫೋನ್ ಬರ್ತಾ ಇದ್ರೆ ಆ ಸೋ ಪೀಸು. ಇದು ನೋಡಿ ಕಾಟು, ಹಸುಗುರಲ್ಲಿ ಸುಮಾರು ವೆರೈಟಿ ಇದೆ. ಇದು ನೋಡಿ ಎಲ್ಲ ದೇವರು ಹಾಕಿದ್ದಾರೆ ಇಲ್ಲಿ ಮೇಲೆ. ಅದು ಹಸುಗುರು, ಇದು ಮನೆಯಲ್ಲಿ ಇಟ್ಟಿದ್ರೆ ಈ ವಾಸ್ತುಗೆ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಸರ್, ಇನ್ನೊಂದು ಅಂಗಡಿ ಕರ್ಕೊಂಡು ಹೋಗ್ತೀವಿ. ನೋಡಿ ಸರ್, ನಮ್ದು 6th ಫ್ಲೋರ್ ಇದೆ. ಇದರಲ್ಲಿ ಎಲ್ಲ ಪೂಜೆ ಐಟಮ್ಸ್ ಮತ್ತೆ ಇದು ಅಡಿಗೆ ಐಟಮ್ಸ್, ಹಿತ್ತಾಳೆ ಪಾತ್ರೆ ಎಲ್ಲ ಸಿಗುತ್ತೆ. ನೋಡಿ ಇದೆಲ್ಲ ಐಟಮ್ ಬಂದಿರೋದು. ಇದು ಕಾಪರ್ದು, ತಾಮ್ರದ್ದು ನೋಡಿ. ಈ ತರ ಎಲ್ಲ ಸುಮಾರು ಐಟಮ್ಸ್ ಇದೆ. ಬನ್ನಿ ಸರ್, ಒಳಗಡೆ ಕರ್ಕೊಂಡು ಹೋಗ್ತೀವಿ ನಮಗೆ. ಇದು ನೋಡಿ ಸರ್, ಇದೆಲ್ಲ ಉಡುಪಿಗೆ, ದಾವಣಗೆರೆಗೆ ಎಲ್ಲ ಹೋಗುತ್ತೆ. ಎಲ್ಲ ಕಡೆ ನಾವೇ ಸಪ್ಲೈ ಮಾಡ್ತೀವಿ, ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಇದು ನೋಡಿ ಮುಖವಾಡ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ. ಇದು ಕಂಚನ್ ತಟ್ಟೆ, ಇದು ಸೆಟ್, ಡಿನ್ನರ್ ಸೆಟ್. ಇದು ನೋಡಿ, ಇದು ಪ್ಯೂರ್ ಕಂಚು. ಇದು ಪ್ಯೂರ್ ಕಂಚು ಐಟಮ್. ಅಷ್ಟಲಕ್ಷ್ಮಿ ಕೊಡ್ಪಾನ, ಅಷ್ಟಲಕ್ಷ್ಮಿ ಹಾಕಿದ್ದಾರೆ ಮೇಲೆ. ಅಷ್ಟಲಕ್ಷ್ಮಿ. ಈ ದೀಪ ನೋಡಿ, ಹೊಸ ದೀಪ ಮಾಡಿಸಿದೀನಿ. ಈ ದೀಪ ನಿಮ್ಗೆ ಯಾರ ಹತ್ರ ಸಿಗದೆ, ನಾವು ಡೆವಲಪ್ ಮಾಡಿಸಿದ್ ನೋಡಿ ಸರ್. ಕಸ್ಟಮರ್ ಎಲ್ಲಿ ಬೇಕಾದ್ರೆ ತಗೊಳ್ಳಿ. ನಾವು ಕಸ್ಟಮರ್ಗೆ ಒಂದೇ ಹೇಳ್ತೀನಿ, ನೀವು ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ 4 ಸ್ಟೇಟ್ಗೆ ಯಾರ ಅಂಗಡಿಯಲ್ಲಿ ಹೋಗಿ ಬೇಕಾದ್ರೆ ತಗೊಳ್ಳಿ. ಒಂದು ನೋಡ್ಕೊಂಡು ತಗೊಳ್ಳಿ. ಜ್ಯೋತಿ ಬ್ರ್ಯಾಂಡ್ ಇದು ಟ್ರೇಡ್ ಮಾರ್ಕ್ ಇದೆ. ಒಳ್ಳೆ ಕ್ವಾಲಿಟಿ ಇರುತ್ತೆ. ಇದರಲ್ಲಿ ಕ್ವಾಲಿಟಿಯಲ್ಲಿ ನಿಮಗೆ ಮೋಸ ಆಗಲ್ಲ. ಮತ್ತೆ ನಮ್ದು ಕ್ವಾಂಟಿಟಿ ನೋಡಿ, ಎಲ್ಲದಲ್ಲಿ ಒಂದೊಂದು ಐಟಮ್ ಅಲ್ಲಿ ನಿಮಗೆ 1000 ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ಎಷ್ಟು ಕ್ವಾಂಟಿಟಿ ಎಲ್ಲ ಇರುತ್ತೆ. ಇದು ಇನ್ನೊಂದು ಫ್ಲೋರ್. ಈ ಫ್ಲೋರ್ ಅಲ್ಲಿ ನಮ್ದು ಎಲ್ಲ ಪ್ಲೇಟ್ ಐಟಮ್ಸ್ ಇದೆ. ಈ ಪ್ಲೇಟ್ ಅಲ್ಲಿ ನಿಮಗೆ ಸುಮಾರು ಡಿಸೈನ್ಸ್, ಸುಮಾರು ವೆರೈಟೀಸ್, ಸುಮಾರು ಕ್ವಾಲಿಟಿ ಸಿಗುತ್ತೆ. ಕಾಪರ್ ಅಲ್ಲಿ ಸಿಗುತ್ತೆ ನೋಡಿ ಸರ್. ಅದರಲ್ಲಿ ಒಂದು ಚಿಕ್ಕದು ಇಂದ ದೊಡ್ಡ ಸೈಜ್ ನನಗೆ 2-3 ಸೈಜ್ ನೋಡಿ. ಇದು ಇಡ್ಲಿ ಕುಕ್ಕರ್ ವಿತ್ ಕಲೈ ಇರೋದು. ಇದು ಕುಟಾಣಿ. ಈ ಸೈಜ್ ಚಿಕ್ಕದು ಇಂದ ದೊಡ್ಡ ಸೈಜ್ ತನಕ ಕಡಾಯಿ ಅವೈಲೇಬಲ್ಸ್ ಇದೆ ನೋಡಿ. ಅಡುಗೆ ಮಾಡಕ್ಕೆ ಕಡಾಯಿ, ತಾಮ್ರದ ಬಾಟಲ್, ಪ್ಯೂರ್ ತಾಮ್ರದ್ದು ಸರ್. ಇದು ನೋಡಿ, ಇದು ಕಳಸ ಬೌಲ್. ಇದು ಅಡುಗೆ ಮಾಡಕ್ಕೆ ಈ ತರ ಇನ್ನ ಒಂದು ಬಿರಿಯಾನಿ ಕೊಡ್ತಾರೆ ನೋಡಿ. ಬಿರಿಯಾನಿ ಮಾಡಕ್ಕೆ ತಾಮ್ರದ್ದು. ಇದು ಆಪಲ್ ಗುಂಡು, ಅದು ಪ್ಯೂರ್ ತಾಮ್ರದ್ದು. ನೀರು ಕುಡಿಯೋಕೆ ತುಂಬಾ ಒಳ್ಳೆ ಇರ್ತದೆ. ಹ್ಯಾಂಡಿಕ್ರಾಫ್ಟ್ಸ್ ಅಂತ ಹೇಳಿದ ತಕ್ಷಣ ಮೊದಲು ಬರೋದೇ ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅಂತ. ಇದು ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳ್ಬೋದು? ಇದು ನಮ್ದು ನಗರದ ಪೇಟೆ ಧರ್ಮರಾಯನ ಸ್ವಾಮಿ ದೇವಸ್ಥಾನ ಇದೆ. ಆ ದೇವಸ್ಥಾನದಿಂದ ಸೀದಾ ಬಂದ್ರೆ ಅಲ್ಲಿ ರಾಮ್ ಮೆಡಿಕಲ್ ಇದೆ. ರಾಮ್ ಮೆಡಿಕಲ್ ಅಪೋಸಿಟ್ ನಮ್ದು ಅಂಗಡಿ ಇದೆ. ಈ ಕಡೆಯಿಂದ ಬಂದ್ರೆ ಅಲ್ಲಿ ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದ್ರೆ ಅಲ್ಲಿ ರಾಜಾ ಮಾರ್ಕೆಟ್ ಇದೆ. ರಾಜಾ ಮಾರ್ಕೆಟ್ ಕಡೆಯಿಂದ ಬಂದ್ರೆ ಅಲ್ಲಿ ಸೆಂಟ್ರಲ್ಲಿ ರಾಮ್ ಮೆಡಿಕಲ್ ಇದೆ. ನಗರದ ಪೇಟೆ ಮೇನ್ ರೋಡ್ ಅಲ್ಲಿ ಆ ರಾಮ್ ಮೆಡಿಕಲ್ ಅಪೋಸಿಟ್ ಇದೆ ನಗರದ ಪೇಟೆ. ಜ್ಯೋತಿ ಹ್ಯಾಂಡಿಕ್ರಾಫ್ಟ್ಸ್ ಅಂದ್ಬಿಟ್ಟು ಬನ್ನಿ, ಒಳಗಡೆ ಎಲ್ಲ ಐಟಮ್ ತೋರಿಸ್ತೀವಿ ನಿಮ್ಗೆ. ಬನ್ನಿ ಸರ್. ಸರ್ ನೋಡಿ, ಇದು ಎಲ್ಲ ವಿಗ್ರಹ ಐಟಮ್ಸ್. ಇದು ಹಸುಗುರು ನೋಡಿ. ಇದು ಒಂದು 65 kg ಇದೆ ಒಂದ್ ತೂಕ. ಇದು 65 kg ಇದೆ. ಇದು ಬಂದ್ಬಿಟ್ಟು ಬಾಲಾಜಿ 45 kg ಒಂದ್ ಪೀಸ್ ಇದೆ. ಇದು ಗಣೇಶ, ಇಂತದ್ದು ಎಲ್ಲ ವಿಗ್ರಹ ನಮ್ಮ ಹತ್ರ ಸಿಗುತ್ತೆ. ನಾವು 100 ಗ್ರಾಮಿಂದ ಹಿಡಿದು 150 kg 200 kg ವರೆಗೂ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ಮತ್ತೆ ಎಲ್ಲ ದೇವ್ರದ್ದು ವಿಗ್ರಹ ಸಿಗುತ್ತೆ. ನಮ್ದು 2 ಅಂಗಡಿ ಇದೆ. ಇದು ನೋಡಿ, ಇಲ್ಲಿ ಎಲ್ಲ ವಿಗ್ರಹ ಐಟಮ್ಸ್. ಇಲ್ಲಿ ನೋಡಿ ಎಲ್ಲ ಐಟಮ್ ಸಿಗುತ್ತೆ. ಬನ್ನಿ, ಸ್ವಲ್ಪ ಕಸ್ಟಮರ್ ಇದ್ದಾರೆ, ಪರವಾಗಿಲ್ಲ ಬನ್ನಿ, ನಾವು ತೋರಿಸ್ತೀವಿ ಐಟಮ್ಸ್ ನಿಮ್ಗೆ. ಇದು ನೋಡಿ, ಇದು ಕೃಷ್ಣ, ಇದೊಂದು ಕೃಷ್ಣ ಇದೆ. ಇದು ಒಂದು ಗಣೇಶ. ಈ ತರ ಎಲ್ಲ ಐಟಮ್ಸ್ ಕೂಡ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ಮತ್ತೆ ಕ್ವಾಂಟಿಟಿ ವರೆಗೂ ಸಿಗುತ್ತೆ. ಇದು ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಾಗ ನಮ್ ಕ್ವಾಲಿಟಿ ಬರುತ್ತೆ. ಇದರಲ್ಲಿ ಮೇನ್ ಏನಿದೆ ಅಂದ್ರೆ ಬ್ರಾಸ್ ಕ್ವಾಲಿಟಿ. ಬ್ರಾಸ್ ಯಾವ್ದು ಮೆಟಲ್ ಇಲ್ಲ. ಕಾಪರ್ ಮತ್ತೆ ಜಿಂಕ್ ಮಿಸ್ ಆದ್ರೆ ಬ್ರಾಸ್ ರೆಡಿ ಆಗುತ್ತೆ. ಅದಕ್ಕೆ ಇದರಲ್ಲಿ ಪ್ಯೂರಿಟಿ ನೋಡ್ಬೇಕು. ಇಂಥ ಕ್ವಾಲಿಟಿ ತಗೊಂಡ್ರೆ ಬರ್ತಾ ಯೆಲ್ಲೋ ಕಲರ್ ಬರುತ್ತೆ. ಮತ್ತೆ ಸ್ವಲ್ಪ ಲೋಕಲ್ ಕ್ವಾಲಿಟಿ ನೀವು ಸಸ್ತಾ ಅಂತ ಹೇಳಿದ್ರೆ, ಕಮ್ಮಿ ರೇಟ್ ಅಲ್ಲಿ ಕೇಳಿದ್ರೆ ಅದೇನಾಗುತ್ತೆ, ಸ್ವಲ್ಪ ಕ್ವಾಲಿಟಿ ಕಡಿಮೆ ಇರುತ್ತೆ. ಈಗ ಜಿಂಕ್ ಬಂದ್ಬಿಟ್ಟು 150 ರೂಪಾಯಿ kg, ಕಾಪರ್ ಬಂದ್ಬಿಟ್ಟು 850 ರೂಪಾಯಿ kg.
ಆ ಪ್ರಕಾರ ಅದು ಜಿಂಕ್ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಕಲರ್ ಬ್ಲಾಕ್ ಆಗ್ಬಿಡುತ್ತೆ. ಇದು ಯೆಲ್ಲೋ ಕಲರ್ ಬರುತ್ತೆ ನೋಡಿ. ಇದು ಸಣ್ಣ ಸಣ್ಣ ವಿಗ್ರಹಗಳು ನೋಡಿ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಕೊಟ್ಟಿರ್ತಾರೆ. ಈ ತರ ಎಲ್ಲ ಐಟಮ್ಸ್ ನಮ್ಮ ಹತ್ರ ಸಿಗುತ್ತೆ. ಸಣ್ಣ ಸಣ್ಣ ಐಟಮ್ ಇಂದ ಹಿಡಿದು ದೊಡ್ಡ ದೊಡ್ಡ ಐಟಮ್ಸ್ ಅಲ್ಲಿ ಎಲ್ಲ ಐಟಮ್ಸ್ ದಾನ ಕೊಡೋದು, ರಿಟರ್ನ್ ಗಿಫ್ಟ್ಸ್ಗೆ ವೆಡ್ಡಿಂಗ್ ಗಿಫ್ಟ್ಸ್ಗೆ ಎಲ್ಲ ಐಟಮ್ಸು ಸಿಗುತ್ತೆ ನೋಡಿ. ಇಂಥ ಸಣ್ಣ ಸಣ್ಣ ವಿಗ್ರಹಗಳು ನೋಡಿ. ಇದೊಂದು ಸಣ್ಣ ಬಾಲಾಜಿ ಎಷ್ಟು ಚೆನ್ನಾಗಿದೆ. ಎಷ್ಟು ಸಿಕ್ಕದಕ್ಕೆ ಯಾರು ಫಿನಿಶಿಂಗ್ ಕೊಡೋಕ್ಕಾಗಲ್ಲ. ಮತ್ತೆ ನೋಡಿ ಇದೆಲ್ಲ ಲೈಟ್ ವೇಟ್ಸು. ಇದು ಒಂದು 50-60 ಗ್ರಾಮ್ ಬರುತ್ತೆ ತೂಕ. ಬಟ್ ಇದ್ರದ್ದು ಫಿನಿಶಿಂಗ್ ನೋಡಿ. ಲಕ್ಷ್ಮಿ ಇದು. ಇದರಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ ನೋಡಿ. ಇಲ್ಲಿ ಎಲ್ಲ ವಿಗ್ರಹಗಳೇ ಇರೋದು. ಈ ತರ ಐಟಮ್ಸ್ ಎಲ್ಲ ನಿಮಗೆ ರೆಡಿಯಾಗಿ ಸಿಗುತ್ತೆ. ಎಷ್ಟು ಬೇಕಾದ್ರೂ ರೆಡಿ ಸಿಗುತ್ತೆ. ನಮ್ದು ಹೋಲ್ಸೇಲು ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮಗೆ ನಮ್ಮ ಕ್ವಾಲಿಟಿಗೆ ಯಾರು ಕೊಡಲ್ಲ. ಇದು ನೋಡಿ, ಇದ್ರದ್ದು ಫಿನಿಶಿಂಗ್ ನೋಡಿ. ಚಿನ್ನ ಇದಂಗಿದೆ ಇದು ಚಿನ್ನ ಇದಂಗಿದೆ. ಇದು ಒಳ್ಳೆ ಕ್ವಾಲಿಟಿ ಮತ್ತೆ ಒಳ್ಳೆ ಹಿತ್ತಾಳೆ ಆಗಿರೋದ್ರಿಂದ ಈ ಕ್ವಾಲಿಟಿ ಬರುತ್ತೆ. ಇಲ್ಲಾಂದ್ರೆ ಈ ಕ್ವಾಲಿಟಿ ಬರಲ್ಲ. ಇದ್ರ ಮೈನ್ ಏನಿದೆ ಅಂದ್ರೆ ವರ್ಕ್ಮ್ಯಾನ್ಶಿಪ್. ಆ ವರ್ಕ್ಮ್ಯಾನ್ಶಿಪ್ ಪ್ರಕಾರ ರೇಟ್ ಆಗುತ್ತೆ. ಇದಕ್ಕೆ ನಾವೆಲ್ಲ ಕೊಡೋದು ಕೆಜಿ ಲೆಕ್ಕ. ರಿಟೇಲ್ ಅಲ್ಲಿ ಮತ್ತೆ ಇದರಲ್ಲಿ ಎಲ್ಲ ಪೀಸ್ ಲೆಕ್ಕ ಮಾಡ್ತಾರೆ. ಇದು ನೋಡಿ ಎಷ್ಟು ಐಟಮ್ಸ್ ಗಳೆಲ್ಲ ಇದೆ. ಬನ್ನಿ, ಇದೆಲ್ಲ ಐಟಮ್ ನಮ್ದು 2 ಅಂಗಡಿ ಇದೆ. ಈ ಅಂಗಡಿಯಲ್ಲಿ ಎಲ್ಲ ವಿಗ್ರಹ ಐಟಮ್ಸ್, ಮತ್ತೆ ಇನ್ನೊಂದು ಅಂಗಡಿಯಲ್ಲಿ ಎಲ್ಲ ಪೂಜೆ ಐಟಮ್ಸ್, ಅಡುಗೆ ಐಟಮ್ಸ್ ಎಲ್ಲ ಸಿಗುತ್ತೆ. ಇದು ನೋಡಿ ತುಂಬಾ ಐಟಮ್ಸ್ ಇದೆ. ಈ ವಿಗ್ರಹಗಳಲ್ಲಿ ಸುಮಾರು ವೆರೈಟೀಸ್ ಇದೆ. ಸಣ್ಣದಿಂದ ಹಿಡಿದು ದೊಡ್ಡದವರೆಗೂ ಎಲ್ಲ ನೋಡಿ. ಇದು ಕೃಷ್ಣ, ಇದು ನೋಡಿ, ಇದು ರಾಧಾಕೃಷ್ಣ. ಇಂಥ ತುಂಬಾ ಐಟಮ್ಸ್ ಇದೆ. ಇಲ್ಲಿ ಫುಲ್ ಐಟಮ್ಸ್ ಇದೆ ನೋಡಿ. ನಿಮ್ಗೆ ಇಲ್ಲಿ ಮೇಲೆ ನೋಡಿ ಫುಲ್ ಹ್ಯಾಂಗಿಂಗ್ ಐಟಮ್ಸ್ ಇದೆ. ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ, ಹೌಸ್ ವಾರ್ಮಿಂಗ್ ನಿಮ್ಗೆ ಗಿಫ್ಟ್ ಐಟಮ್ಸ್ ತುಂಬಾ ಐಟಮ್ಸ್ ಸಿಗುತ್ತೆ. ಬನ್ನಿ, ಮೇಲೆ ಕರ್ಕೊಂಡು ಹೋಗ್ತೀವಿ. ನಿಮ್ಗೆ ಮೇಲೆ ಕೂಡ ಇದು ವಿಗ್ರಹ ಐಟಮ್ಸ್ ಎಲ್ಲ ಇದೆ, ತೋರಿಸ್ತೀವಿ ನಿಮ್ಗೆ. ಬನ್ನಿ ಸರ್. ಇಲ್ಲಿ ಇರುವಂತದನ್ನೆಲ್ಲ ನೀವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದಾ? ಹಾ, ಎಲ್ಲ ನಮ್ದೇ ಮ್ಯಾನುಫ್ಯಾಕ್ಚರಿಂಗ್, ಆನ್ ಮ್ಯಾನುಫ್ಯಾಕ್ಚರಿಂಗ್ ನಮ್ದು ಎಲ್ಲ. ಅಲಿಗರ್ ಅಲ್ಲಿ ಇದು ಯಾವ್ದು ಫ್ಯಾಕ್ಟ್ರಿ ಇಲ್ಲ ಇದ್ರದ್ದು. ಇದು ಏನಾಗುತ್ತೆ, ನಾವು ಬ್ರಾಸ್ ಕೊಡ್ತೀವಿ. ಕೆಲಸ ಮಾಡೋರು ಇರ್ತಾರಲ್ಲ ಪಟ್ರಾಗಾರು, ಅವ್ರಿಗೆ ನಾವು ಬ್ರಾಸ್ ಕೊಡ್ತೀವಿ. ಬ್ರಾಸ್ ಕೊಟ್ಬಿಟ್ಟು ಅವ್ರು ಮೋಲ್ಡಿಂಗ್ ಮಾಡಿ ಕೊಡ್ತಾರೆ. ನಾವೆಲ್ಲ ಫಿನಿಶಿಂಗ್ ಮಾಡಿ ಸೇಲ್ ಮಾಡೋದು. ಇದು ಬ್ರಾಸ್ ನಾವು ಯಾವ ತರ ಕೊಡ್ತೀರಿ ಆ ತರ ಅವ್ರು ರೆಡಿ ಮಾಡಿ ಕೊಡ್ತಾರೆ. ಈಗ ಇದೇ ಐಟಮ್ಸ್ ನೀವು ಕಬ್ಬಿಣದಲ್ಲಿ ಮಾಡಿಸ್ಬೋದು, ಹಿತ್ತಾಳೆದಲ್ಲಿ ಮಾಡಿಸ್ಬೋದು, ಮತ್ತೆ ಕಾಪರ್ ಅಲ್ಲಿ ಮಾಡಿಸ್ಬೋದು, ಅಲ್ಯೂಮಿನಿಯಂ ಅಲ್ಲಿ ಮಾಡಿಸ್ಬೋದು, ಯಾವ್ದ್ರಲ್ಲಿ ಬೇಕಾದ್ರೆ ಮಾಡಿಸ್ಬೋದು. ಬಟ್ ಕ್ವಾಲಿಟಿ ನೋಡ್ಬೇಕು. ಮೈನ್ ಇರೋದು ಕ್ವಾಲಿಟಿ ಬ್ರಾಸ್ದು. ನಮ್ದು ಹೋಲ್ಸೇಲ್. ನಮ್ದು ಸಪ್ಲೈ ಬಂದ್ಬಿಟ್ಟು ಮೈನ್ ತಮಿಳ್ನಾಡು, ಕರ್ನಾಟಕ, ಆಂಧ್ರ, ಕೇರಳ 4 ಸ್ಟೇಟ್ಗೆ ಎಲ್ಲ ಅಂಗಡಿಗೆ ನಾವೇ ಕೊಡ್ತೀವಿ. ಮತ್ತೆ ರಿಟೇಲ್ ಅಲ್ಲಿ, ಆನ್ಲೈನ್ ಅಲ್ಲಿ ಮಾಡೋರು ಎಲ್ಲರೂ ನಮ್ಮ ಹತ್ರ ತಗೊಂತಾರೆ. ನಾವು ಆನ್ಲೈನ್ ಕೊಡಲ್ಲ. ಆನ್ಲೈನ್ ಅಲ್ಲಿ ನಮ್ದು ಸೇಲ್ ಇಲ್ಲ. ನಾವು ವಾಟ್ಸ್ಆಪ್ ಅಲ್ಲಿ ಲೊಕೇಶನ್ ಕೊಡ್ತೀವಿ. ಮತ್ತೆ ಕಸ್ಟಮರ್ಗೆ ಬರೋಕೆ ಹೇಳಿದ್ರೆ ನಮ್ಮ ಅಂಗಡಿಯಲ್ಲಿ ಯಾರು ಬರ್ತಾರೆ ಅವ್ರಿಗೆ ಮಾತ್ರ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತೀವಿ. ನಮ್ದು ರಿಟೇಲ್ ಸೇಲ್ ಅಂಗಡಿ ಅವ್ರು ಬರೋರಿಗೆ ಮಾತ್ರ ಹೋಲ್ಸೇಲ್ ಅಲ್ಲಿ ರಿಟೇಲ್ ಕೊಡ್ತೀವಿ. ಸರ್, ಇಲ್ಲಿ ನೋಡಿದ್ರೆ ಇಷ್ಟೊಂದೆಲ್ಲ ಚೆನ್ನಾಗಿರುವಂತ ದೇವರ ಮೂರ್ತಿಗಳಿದೆ. ಯಾವ್ದಾದ್ರು ದೇವಸ್ಥಾನದವ್ರು ತಗೊಂಡಿರೋದು ಉಂಟಾ ಸರ್? ಮೇಡಮ್, ಎಲ್ಲ ದೇವಸ್ಥಾನ ಅವರು ನಮ್ಮ ಹತ್ರ ತಗೊಂಡ್ ಹೋಗ್ತಾರೆ. ಈವನ್ ನಾವು ರಾಮ ಜನ್ಮಭೂಮಿ ಪ್ರಾಣ ಪ್ರತಿಷ್ಠೆ ಉತ್ಸವ ಆಯ್ತಲ್ಲ, ಅಲ್ಲಿ ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ ನಾವು ಒಂದು ಐಟಮ್ ಮಾಡಿಸಿದೀವಿ, ರಾಮ ದರ್ಬಾರ್ ಅಂತ ಬಿಟ್ಟು. ಅದು ಒಂದು 250 ಪೀಸ್ ನಾವು ಮಾಡಿ ಕಳಿಸಿ. ಅದೇ ಐಟಮ್ಸ್ ಎಲ್ಲರಿಗೆ ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಸ್ವಾಮೀಜಿ ಕೊಟ್ಟಿದ್ದಾರೆ. ಪೇಜಾವರ ಮಠ ಸ್ವಾಮೀಜಿ ಅವ್ರ ಕೈಯಿಂದ ಪ್ರಾಣ ಪ್ರತಿಷ್ಠೆ ಉತ್ಸವ ಆಗಿತ್ತು. ಅವ್ರ ಕೈಯಿಂದ ಆ ಐಟಮ್ಸ್ ಎಲ್ಲ ರಿಟರ್ನ್ ಗಿಫ್ಟ್ಸ್ ಕೊಟ್ಟಿದ್ದಾರೆ ಎಲ್ಲರಿಗೆ. ಯಾರು ಅಲ್ಲಿ VIP ಎಲ್ಲ ಬಂದಿದ್ರು ದರ್ಶನ ಮಾಡೋದಕ್ಕೆ, ಅವಾಗ ಅವ್ರಿಗೆಲ್ಲ ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಆ ವಿಗ್ರಹ ಕೊಟ್ಟಿದ್ದಾರೆ. ಅದು ನಾವೇ ಮಾಡಿಸಿ ಕಳ್ಸಿದೀವಿ. ಎಷ್ಟು ಖುಷಿ ಇದೆ ಸರ್, ನಿಮ್ಮ ಅಂಗಡಿ ಗಿಫ್ಟ್ ಗಳು ಹೋಗಿದೆ. ಅದು ದೇವ್ರು ಆಶೀರ್ವಾದ ಅಮ್ಮ. ನಮ್ಗೆ ಏನಿಲ್ಲ, ನಾವು ಇರ್ತೀವಿಲ್ಲ ನಾಳೆ ಏನಿಲ್ಲ. ನಮ್ದು ನೋಡಿ, ಕಸ್ಟಮರ್ ಇಸ್ ಗಾಡ್. ನನ್ಗೆ ವ್ಯಾಪಾರಕ್ಕೆ ನಾನು ಬೆಲೆ ಕೊಡಲ್ಲ. ನಾನು ಕಸ್ಟಮರ್ಗೆ ಹೇಳ್ತೀನಿ, ನೀವು ಒಂದ್ಸಲಿ ನಮ್ಮ ಅಂಗಡಿಗೆ ಬಂದು ನೋಡ್ಕೊಂಡು ನಿಮ್ಗೆ ಸ್ಯಾಟಿಸ್ಫೈಡ್ ಆದ್ರೆ ತಗೊಳ್ಳಿ. ನಾನು ಗ್ಯಾರಂಟಿ ಕೊಡ್ತೀವಿ. ಕ್ವಾಲಿಟಿ, ರೇಟು, ವೆರೈಟೀಸ್ ನಮ್ಮ ಹತ್ರ ಸಿಗೋಷ್ಟು ವೆರೈಟೀಸ್ ನಮ್ಗೆ ಇಂಡಿಯಾದಲ್ಲಿ ಎಲ್ಲೂ ಸಿಗಲ್ಲ. ಯಾಕಂದ್ರೆ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ. ನಾವು 87 ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಈ ಐಟಮ್ಸ್ ಅಲ್ಲಿ. ಅದಕ್ಕೆ ನಮಗೆ ಇರೋ ಇದ್ರದ್ದು ಬಗ್ಗೆ ಏನ್ ತಯಾರಾಗತ್ತೆ ಅದು ಯಾರಿಗೆ ನಾಲೆಜ್ ಇಲ್ಲ. ಅಷ್ಟು ಮಾತ್ರ ನಾವು ಗ್ಯಾರಂಟಿ ಕೊಡ್ತೀವಿ. ಬನ್ನಿ, ನಾವು ಮೇಲೆ ತೋರಿಸ್ತೀವಿ ನಿಮ್ಗೆ ಐಟಮ್ಸ್ ಎಲ್ಲ. ನೋಡಿ, ಇದು ಒಂದು ಕಲ್ಪ ವೃಕ್ಷ. ಇದು ಎಲ್ಲ ಹೋಟೆಲ್ಗೆ, ಮನೆಗೆ, ಮತ್ತೆ ಎಲ್ಲಾ ರೂಮ್ ದೊಡ್ಡ ಹಾಲ್ಸ್ಗೆ ಎಲ್ಲ ಹಾಕ್ತಾರಲ್ಲ, ಅದೆಲ್ಲ ಕಲ್ಪ ವೃಕ್ಷ. ನಿಮ್ಗೆ ಒಂದೊಂದ್ ಪೀಸ್ ಅಲ್ಲ ನೋಡಿ. ಇದು ಎಷ್ಟು ದೊಡ್ಡದು ನಿಮ್ಗೆ ಕ್ವಾಂಟಿಟಿ ಪ್ರಕಾರ ಸಿಗುತ್ತೆ. ಎಷ್ಟು ಬೇಕಾದ್ರೂ ಒಂದು 10 ಪೀಸ್ 20 ಪೀಸ್ ಬೇಕಾದ್ರೂ ಸಿಗುತ್ತೆ. ಬನ್ನಿ, ಮೇಲೆ ಕರ್ಕೊಂಡು ಹೋಗ್ತೀನಿ. ನೋಡಿ, ಇಂಥ ಗಣೇಶ, ವಾಲಂಗಿಗೆ ಗಣೇಶ, ಶಂಖಚಕ್ರ, ನಾಮ ಎಲ್ಲ ಸಿಗುತ್ತೆ. ಇದು ನೋಡಿ, ಸಣ್ಣ ಬುದ್ಧ ಎಷ್ಟು ಚೆನ್ನಾಗಿದೆ. ಇದು ನೋಡಿ, ಇದಷ್ಟೇ. ಈ ತರ ಸುಮಾರು ಐಟಮ್ಗಳು ಇದೆ. ಇಲ್ಲಿ ನೋಡಿ, ಕಾಮಾಕ್ಷಿ ದೀಪ. ಇದು ಕಾಮಾಕ್ಷಿ ದೀಪ. ಈ ಕಾಮಾಕ್ಷಿ ದೀಪದಲ್ಲಿ ಆಂಟಿಕ್ ಪೀಸು ಸುಮಾರು. ಇದು ನೋಡಿ, ಒಳ್ಳೆ ಸಣ್ಣ ದೀಪ. ಇದು ನೋಡಿ, ಶಂಖಚಕ್ರ ತರ ದೀಪ. ಈ ತರ ಸುಮಾರು ಐಟಮ್ಸ್ಗಳು ಇದೆ. ಇದು ನೋಡಿ, ಇದು ಕುಂಕುಮ ಡಬ್ಬಿ ಆಂಟಿಕ್ ಅಲ್ಲಿ ಮಾಡಿಸಿದೀವಿ. ಈ ತರ ಐಟಮ್ಸ್ ನಿಮ್ಗೆ ಯಾರ ಅಂಗಡಿಯಲ್ಲಿ ಸಿಗಲ್ಲ. ಎಷ್ಟೊಂದು ಕ್ವಾಂಟಿಟಿ ಮತ್ತೆ ಎಷ್ಟು ವೆರೈಟೀಸ್ ಯಾರ ಹತ್ರ ಸಿಗಲ್ಲ. ಎಷ್ಟು ಐಟಮ್ ನಾವೆಲ್ಲ ರೆಡಿ ಮಾಡ್ತೀವಿ. ಇದು ನೋಡಿ, ಇದೊಂದು ಲಕ್ಷ್ಮಿ. ಇದು ಬೆಲ್ಲು. ಇದು ನೋಡಿ, ಆಂಟಿಕ್ ಬೆಲ್ಲು. ಈ ತರ ದೇವ್ರ ಬಾಗಿಲಿಗೆ ಎಲ್ಲ ಹಾಕೋದು ಆಂಟಿಕ್ ಬೆಲ್ಗಳು ತುಂಬಾ ಚೆನ್ನಾಗಿರುತ್ತೆ. ಇದು ನೋಡಿ, ಆಣೆ. ಈಗ ಇದು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಅದಕ್ಕೆ ಗಜಲಕ್ಷ್ಮಿಗೆ ಇದು ಆಣೆದಲ್ಲಿ ಎಲ್ಲ ವೆರೈಟೀಸ್ ಇದೆ. ನೋಡಿ, ಎಷ್ಟು ಕ್ವಾಂಟಿಟಿ ಎಲ್ಲ ಇರುತ್ತೆ. ನಮ್ಮ ಹತ್ರ ಕ್ವಾಂಟಿಟಿ ಸಿಗುತ್ತೆ. ಇದು ಆಣೆ ನೋಡಿ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್. ಈ ಲಕ್ಷ್ಮಿ, ಗಣಪತಿ ಎಲ್ಲ ಇರುತ್ತೆ. ಈ ತರ ಆಣೆಗಳು ಎಲ್ಲ ತುಂಬಾ ಕ್ವಾಂಟಿಟಿಯಲ್ಲಿ ಸಿಗುತ್ತೆ ನಮ್ಮ ಹತ್ರ. ಇದು ನೋಡಿ, ಇದು ಒಂದು
ಕಾರ್ವಿಂಗ್ ಮಾಡಿರೋದು ನೋಡಿ, ಇದು ಕಾರ್ವಿಂಗ್ ನೋಡಿ ಸರ್, ಇದು ತುಂಬಾ ಚೆನ್ನಾಗಿದೆ. ಇದು ಕ್ವಾಲಿಟಿ ಇದ್ರೆ ಮಾತ್ರ ಕಾರ್ವಿಂಗ್ ಬರೋದು, ಫಿನಿಶಿಂಗ್ ಬರೋದು. ಇದು ನೋಡಿ ಶೋ ಪೀಸು, ಹಳೆ ಕಾಲದಲ್ಲಿ ಟೆಲಿಫೋನ್ ಬರ್ತಾ ಇದ್ರೆ ಆ ಶೋ ಪೀಸು. ಇದು ನೋಡಿ ಕಾರ್ಟು ಈ ತರ. ಇದು ನೋಡಿ ಕೃಷ್ಣ ವಿಗ್ರಹ, ತುಂಬಾ ಚೆನ್ನಾಗಿರುತ್ತೆ ಕೃಷ್ಣ. ಇದು ನೋಡಿ ಕಾರ್ಟು, ಇದು ರಿಟರ್ನ್ ಗಿಫ್ಟ್ಸ್ಗೆ ಗಿಫ್ಟ್ ಕೊಡೋದಿಕ್ಕೆ. ಇದು ನೋಡಿ ಒಂದು ಆರತಿ, ಕೃಷ್ಣ ಆರತಿ, ಕೃಷ್ಣ ಆರತಿ ಅಂತಾರೆ. ಇದು ನೋಡಿ ಅಶೋಕರಲ್ಲಿ ಸುಮಾರು ವೆರೈಟಿ ಇದೆ. ಇದು ನೋಡಿ ಎಲ್ಲ ದೇವರು ಹಾಕಿದ್ದಾರೆ ಇಲ್ಲಿ ಮೇಲೆ. ಅದು ಅಶೋಕರು, ಇದು ಮನೆಯಲ್ಲಿ ಇಟ್ಟಿದ್ರೆ ಈ ವಾಸ್ತುಗೆ ತುಂಬಾ ಚೆನ್ನಾಗಿರುತ್ತೆ. ಈ ತರ ಅಶೋಕರು ಇದೆ. ಇದು ನೋಡಿ ಸಣ್ಣ ಸಣ್ಣ ದೀಪ, ಈ ತರ ದೀಪ. ಇದು ಆಂಟಿಕ್ ಐಟಮ್ಸ್, ಸುಮಾರು ಐಟಮ್ಸ್ ಇದೆ ನಮ್ಮ ಹತ್ರ. ಇದು ನೋಡಿ ಸರ್, ಎಷ್ಟು ಕ್ವಾಂಟಿಟಿ ನಿಮ್ಗೆ ಯಾರ ಹತ್ರನೂ ಸಿಗಲ್ಲ. ರಿಟೇಲ್ ಅಂಗಡಿಲೆಲ್ಲ ಒಂದೊಂದು ಪೀಸ್ ಎಲ್ಲ ಇಟ್ಟಿರ್ತಾರೆ ಸ್ಯಾಂಪಲ್ ಆಗಿ. ನಾವು ಎಲ್ಲ ಹೋಲ್ಸೇಲ್ ಇರೋದ್ರಿಂದ ನಾವು ಜಾಸ್ತಿ. ಇದು ನೋಡಿ ಒಂದು ಓರ್ಸು, ಇದು ನೋಡಿ ತುಂಬಾ ಚೆನ್ನಾಗಿದೆ. ಇದು ನಾವೆಲ್ಲ ಪ್ಯಾಕಿಂಗ್ ಅಲ್ಲಿ ಇರುತ್ತೆ, ನಾವು ಒಂದೊಂದು ಪೀಸ್ ಎಲ್ಲ ತೋರ್ಸೋಕ್ ಆಗಲ್ಲ. ನೀವು ನೋಡ್ತಾ ಇದ್ರೆ ನಿಮ್ಗೆ ಫುಲ್ 2 ದಿವಸ ಬೇಕು ನಮ್ ಪೂರ್ತಿ ಅಂಗಡಿ ನೋಡ್ಬೇಕಾದ್ರೆ. ಈ ತರ ನಮ್ಮ ಹತ್ರ ಐಟಮ್ಸ್ ಗಳೆಲ್ಲ ಇದೆ ನೋಡಿ. ಇಲ್ಲಿ ನೋಡಿ ಎಲ್ಲ ಐಟಮ್ಸ್ ಇಟ್ಟಿದ್ದೀನಿ. ಒಂದೊಂದು ಅಶೋಕರು ನಿಮ್ಗೆ 10 ಪೀಸ್ ಬೇಕಾದ್ರೂ ಸಿಗುತ್ತೆ. ಇಷ್ಟು ಕ್ವಾಂಟಿಟಿ ನಿಮ್ಗೆ ಯಾರ ಹತ್ರನೂ ಸಿಗಲ್ಲ. ಇದು ನೋಡಿ ಕೃಷ್ಣಗಳು, ಕೃಷ್ಣ ಐಟಮ್ಸು, ದೇವ್ರ ವಿಗ್ರಹ ಎಲ್ಲ ತುಂಬಾ ಇದೆ. ಈ ಕ್ವಾಂಟಿಟಿಯಲ್ಲಿ ನಿಮಗೆ ನಮ್ಮಲ್ಲಿ ಸಿಗುತ್ತೆ ಐಟಮ್ಸು, ಈ ತರ ಐಟಮ್ಸ್. ಇದು ನೋಡಿ ಸರ್ ಲಕ್ಷ್ಮಿ, ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡಿ ರೇಗಿಸ್ತಾನ್ ಜಾಜ್ ಅಂತಾರೆ, ಕ್ಯಾಮಲ್ ರೇಗಿಸ್ತಾನ್ ಜಾಜು. ಇದು ನೋಡಿ ಬ್ರಾಸ್ ಅಲ್ಲಿ ನಾವು ಸಂಕ ಮಾಡಿಸಿದ್ದೀನಿ. ಇದು ಸೌಂಡ್ ಬರುತ್ತೆ, ಊದೋಕೆ ಆಗತ್ತೆ, ಸೋಪೀಸ್ಗೂ ಆಗತ್ತೆ, ಎರಡೂ ಆಗತ್ತೆ. ಇದು ನೋಡಿ ಶಿವ ಫ್ಯಾಮಿಲಿ, ಇದು ವಾರ್ಸು. ಇಂಥ ಎಲ್ಲ ಐಟಮ್ಸ್ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ಇದು ನೋಡಿ ಸರ್, ಈ ವಾಲ್ ಹ್ಯಾಂಗಿಂಗ್ ಮಾಡೋದಕ್ಕೆ ಗಿಫ್ಟ್ ಐಟಮ್ಸ್, ರಿಟರ್ನ್ ಗಿಫ್ಟ್ಸ್ ಕೊಡೋದಕ್ಕೆ ತುಂಬಾ ಐಟಮ್ಸ್ ಇದೆ. ಈ ದೇವ್ರ ಬಾಗಿಲಿಗೆ ಇಡೋದಿಂತದ್ದು ತುಂಬಾ ಐಟಮ್ಸ್ ಇರುತ್ತೆ. ಇದು ನಮ್ದು ವಿಗ್ರಹ ಐಟಮ್ಸ್. ಇದು 4 ಫ್ಲೋರ್ ಇದೆ. ಇನ್ನೊಂದು ಈಗ ನಿಮ್ಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಕಿಚನ್ ವೇರ್ ಐಟಮ್ಸ್ ಮತ್ತೆ ಪೂಜಾ ಐಟಮ್ಸ್, ಬ್ರಾಸ್ ಐಟಮ್ಸ್ ಸಿಗುತ್ತಲ್ಲ, ದೀಪಗಳೆಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಸರ್. ಬರಲ್ಲ ಸರ್. ನೋಡಿ ಇಲ್ಲಿ ಇನ್ನೊಂದು ನಮ್ದು ಇದು ಗೋಡೌನ್ ಇದೆ. ಇಲ್ಲಿ ವೈಟ್ ಮೆಟಲ್ ವಿಗ್ರಹಗಳೆಲ್ಲ ನಾವು ಮಾಡ್ತೀವಿ. ಇದು ವೈಟ್ ಮೆಟಲ್ ಅಲ್ಲಿ ಎಲ್ಲ ವಿಗ್ರಹ ಸಿಗುತ್ತೆ ನಿಮ್ಗೆ, ದೊಡ್ಡದು ಚಿಕ್ಕದು ಎಲ್ಲ ಸಿಗುತ್ತೆ. ಈ ತರ ರಾಧಾಕೃಷ್ಣ, ಇದು ವೈಟ್ ಮೆಟಲ್. ಮತ್ತೆ ಇದು ನೋಡಿ, ಇದು ಪ್ರಭಾವಳಿ ದೇವರಿಂದ ಇರ್ತಾರಲ್ಲ, ಇದು ಪ್ರಭಾವಳಿ ಇದೆ. ಇದು ದೀಪ ಇದೆ, ಇದು ಅಷ್ಟಲಕ್ಷ್ಮಿ ಕಾಮಾಕ್ಷಿ ದೀಪ ಇದೆ. ಬನ್ನಿ ಸರ್ ಒಳಗಡೆ, ನಾನು ತೋರಿಸ್ತೀವಿ ನಿಮ್ಗೆ ಐಟಮ್ಸ್. ಸರ್ ನೋಡಿ, ಒಂದೊಂದು ಆಣೆ 15, 20 ಕೆಜಿ, 30 ಕೆಜಿ, 55 ಕೆಜಿ ಆಣೆ ನಮ್ಮ ಹತ್ರ ರೆಡಿ ಸಿಗುತ್ತೆ. ಇಂಥ ಐಟಮ್ಸ್ ಯಾರ ಹತ್ರನೂ ಎಷ್ಟು ಕ್ವಾಂಟಿಟಿ ಆಗಿ ರೆಡಿಯಾಗಿ ಸಿಗಲ್ಲ. ನಮ್ಮಲ್ಲಿ ನಿಮ್ಗೆ ಎಷ್ಟು ಬೇಕಾದ್ರೂ ನೋಡಿ. ಇದು ಒಂದು ಜೂಲ 15, 20 ಕೆಜಿ ಬರುತ್ತೆ. 10, 20 ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ಈ ಗಣೇಶ 30 ಕೆಜಿ ಬರುತ್ತೆ ತೂಕ. ಈ ತರ ಸುಮಾರು ಐಟಮ್ಸ್ಗಳು ಇದೆ, ದೊಡ್ಡ ಐಟಮ್ಸ್. ಶಿವ ನಿಮ್ಗೆ ಯಾವ ವಿಗ್ರಹ ಬೇಕಾದ್ರೂ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ಇಂಥ ಐಟಮ್ಸ್ ಇದು ನೋಡಿ ಸರ್, ಕೆಳಗಡೆ ಎಷ್ಟು ದೊಡ್ಡ ವಿಗ್ರಹ ನಮ್ಮ ಹತ್ರ, ಎಷ್ಟು ಕ್ವಾಂಟಿಟಿ ಇದೆ. ಎಷ್ಟು ಕ್ವಾಂಟಿಟಿ ನಮ್ಗೆ ಯಾರ ಹತ್ರನೂ ಸಿಗೋದಿಲ್ಲ. ಇದು ಒಂದು ಹಸುಗುರು ನೋಡಿ, 65 ಕೆಜಿ ಇದೆ. ಇದೆಲ್ಲ ಕೃಷ್ಣ. ಇಲ್ಲಿ ನೋಡಿ, ನೀವು ಕ್ವಾಂಟಿಟಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಮ್ದು ಇರೋದು ಹೋಲ್ಸೇಲ್. ಇದು ಜೂಲಾ ಚೈನು, ಉಯಲೆಗೆ ಹಾಕ್ತಾರಲ್ಲ ಆ ತರ ಚೈನು. ಇದು ತುಂಬಾ ವೆರೈಟೀಸ್ ಇದೆ, ಡಿಸೈನ್ಸ್ ಎಲ್ಲ ಬರುತ್ತೆ. ಇದು ನೋಡಿ ಇಸ್ಟೂಲ್ಗಳು, ಹಿತ್ತಾಳೆದು ಇಸ್ಟೂಲು, ಟೇಬಲ್ ಎಲ್ಲ ತುಂಬಾ ಐಟಮ್ಸ್ ಇದೆ. ಇದೆಲ್ಲ ಇದು ಸಿಂಹಾಸನ. ಇಂಥ ಐಟಮ್ಸ್ ಸುಮಾರು ಐಟಮ್ಸ್ಗಳು ಇರುತ್ತೆ ನಮ್ಮ ಹತ್ರ. ರಾಧಾಕೃಷ್ಣ ಅಲ್ಲಿ ಉಯ್ಯಾಲೆ ಮೇಲೆ ಕೂತಿರೋದು. ಇದು ನೋಡಿ ಸರ್, ಉಯ್ಯಾಲೆ ಮೇಲೆ ಕೂತಿರೋದು ಕೃಷ್ಣ, ರಾಧಾಕೃಷ್ಣ. ಮತ್ತೆ ಇದು ರಾಧಾಕೃಷ್ಣ. ಇದು ನೋಡಿ ದೇವ್ರು ಟೆಂಪಲ್ ಕೂಡ ನಾವು ಹಿತ್ತಾಳದಲ್ಲಿ ಮಾಡಿಸಿದೀವಿ. ಮತ್ತೆ ಕೃಷ್ಣ ನೋಡಿ ಸರ್, ಇದು ಒಂದು 15 ಕೆಜಿ ಬರುತ್ತೆ. ನಿಮ್ಗೆ 20 ಅಲ್ಲ 100 ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ಎಷ್ಟು ಕ್ವಾಂಟಿಟಿ ನಿಮ್ಗೆ ಯಾರ ಹತ್ರ ಸಿಗಲ್ಲ. ಯಾಕಂದ್ರೆ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದ್ರಿಂದ ನಿಮಗೆ ನಮ್ಮ ರೇಟು ಯಾರು ಕೊಡಲ್ಲ. ಮತ್ತೆ ನಮ್ಮಲ್ಲಿ ಇರೋಷ್ಟು ಐಟಮ್ ಕ್ವಾಂಟಿಟಿ ಯಾರ ಹತ್ರ ಸಿಗೋದಿಲ್ಲ. ಎಲ್ಲರೂ ರಿಟೇಲ್ ಮಾಡೋರು, ಆನ್ಲೈನ್ ಮಾಡೋರು ಎಲ್ಲರೂ ನಮ್ಮ ಹತ್ರ ತಗೊಂಡು ಹೋಗ್ತಾರೆ. ಸರ್ ಬನ್ನಿ ಸರ್, ಇನ್ನೊಂದು ಅಂಗಡಿ ಕರ್ಕೊಂಡು ಹೋಗ್ತೀವಿ. ನೋಡಿ ಸರ್, ನಮ್ದು 6th ಫ್ಲೋರ್ ಇದೆ. ಇದರಲ್ಲಿ ಎಲ್ಲ ಪೂಜಾ ಐಟಮ್ಸ್ ಮತ್ತೆ ಇದು ಅಡಿಗೆ ಐಟಮ್ಸ್, ಹಿತ್ತಾಳೆ ಪಾತ್ರೆ ಎಲ್ಲ ಸಿಗುತ್ತೆ. ನೋಡಿ ಇದೆಲ್ಲ ಐಟಮ್ ಬಂದಿರೋದು. ಇದು ಕಾಪರ್ದು, ತಾಮ್ರದ್ದು. ನೋಡಿ ಈ ತರ ಎಲ್ಲ ಸುಮಾರು ಐಟಮ್ಸ್ ಇದೆ. ಬನ್ನಿ ಸರ್ ಒಳಗಡೆ ಕರ್ಕೊಂಡು ಹೋಗ್ತೀವಿ ನಿಮಗೆ. ಇದು ನೋಡಿ ಸರ್, ಇದೆಲ್ಲ ಉಡುಪಿಗೆ, ದಾವಣಗೆರೆಗೆ ಎಲ್ಲ ಹೋಗುತ್ತೆ. ಎಲ್ಲ ಕಡೆ ನಾವೇ ಸಪ್ಲೈ ಮಾಡ್ತೀವಿ, ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇರ್ತೀವಿ. ಈ ತರ ಎಲ್ಲ ಐಟಮ್ಸ್ ಇರುತ್ತೆ. ಬನ್ನಿ ನಮ್ಮ ಅಂಗಡಿಲಿ. ಸರ್ ನೋಡಿ, ಇದು ದೀಪ. ಇದರಲ್ಲಿ ನಿಮಗೆ ಇದು 2.5 ಅಡಿ. ಇದರಲ್ಲಿ ನಿಮ್ಗೆ 5 ಫೀಟ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ. ಇದು ನೋಡಿ ಕ್ವಾಲಿಟಿ ನೋಡಿ, ಇದ್ರ ಫಿನಿಶಿಂಗ್ ನೋಡಿ. ಆ ಫಿನಿಶ್ ಎಲ್ಲ ಕೈ ವರ್ಕ್ ಮಾಡಿಸಿದ್ದೀನಿ. ಈ ತರದಲ್ಲಿ ಇದರಲ್ಲಿ ಇನ್ನೊಂದು ಡಿಸೈನ್ಸ್ ಇದೆ. ಇದು ಸರ್, ಮತ್ತೆ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಇದು ನೋಡಿ ಮುಖವಾಡ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖವಾಡ. ಇದು ಎಷ್ಟು ಬೇಕಾಷ್ಟು ಸಿಗುತ್ತೆ. ಇದರಲ್ಲಿ ನೋಡಿ, ಇದು ಕ್ವಾಲಿಟಿ ಸಿಲ್ವರ್ ಕಲರ್, ಇದು ಕಲರ್ ಅಲ್ಲಿ ಎಲ್ಲ, ಇದು ವೈಟ್ ಮೆಟಲ್ ಅಲ್ಲಿ ಎಲ್ಲ ಕ್ವಾಲಿಟಿ ಇದೆ. ಈ ತರ ಎಲ್ಲ ಐಟಮ್ ಸಿಗುತ್ತೆ ನಮ್ಮ ಹತ್ರ. ಮತ್ತೆ ಇದು ನೋಡಿ ತಂಬಿಗೆಗಳು, ಎಲ್ಲ ಕಾಪರ್ ಶಂಭುಗಳು. ಮತ್ತೆ ಬನ್ನಿ ಸರ್, ದೀಪಗಳೆಲ್ಲ ತೋರಿಸ್ತೀವಿ ನಿಮ್ಗೆ ಐಟಮ್ಸ್. ಸರ್ ನೋಡಿ, ಇದು ಕಂಚನ್ ತಟ್ಟೆ, ಇದು ಸೆಟ್, ಡಿನ್ನರ್ ಸೆಟ್. ಇದು ನೋಡಿ, ಇದು ಪ್ಯೂರ್ ಕಂಚ್ ಐಟಮ್ಸ್. ಈ ತರ ಸುಮಾರು ಐಟಮ್ಸ್ ಇದೆ. ಈ ಡಿಸೈನ್ಸ್ ಇದರಲ್ಲಿ ನೋಡಿ, ಇದು ಡಿಸೈನ್ಸ್ ಇದೆ.
ಈ ಡಿಸೈನ್ಸ್ ಅಲ್ಲಿ ಸಿಗುತ್ತೆ. ಇದ್ರಲ್ಲಿ ಊಟ ಮಾಡೋದ್ರಿಂದ ಏನ್ ಬೆನಿಫಿಟ್? ಇದು ಊಟ ಮಾಡಿದ್ರೆ ಹಳೆ ಕಾಲದಲ್ಲಿ ನಾವೆಲ್ಲ ಇದರಲ್ಲೇ ಊಟ ಮಾಡೋದು. ಇದರಲ್ಲಿ ಊಟ ಮಾಡಿದ್ರೆ ನಿಮ್ಗೆ ಯಾವ ಕೈಲೇ ಬರಲ್ಲ. ಈಗ ಎಲ್ಲ ನೋಡಿ 45 ಇಯರ್ಸ್ ಆಗ್ಬಿಟ್ರೆ ಶುಗರು, BP, ಡಯಾಬಿಟಿಸ್ ಎಲ್ಲ ಬಂದ್ಬಿಡುತ್ತೆ. ಇದರಲ್ಲಿ ಊಟ ಮಾಡಿದ್ರೆ ಅದೆಲ್ಲ ಬರೋದೇ ಇಲ್ಲ. ಮತ್ತೆ ಅಡಿಗೆ ಹಿತ್ತಾಳೆದಲ್ಲಿ ಮಾಡಿದ್ರೆ ಯಾವ್ದು ಬರೋದೇ ಇಲ್ಲ. ತಾಮ್ರದಲ್ಲಿ ನೀರು ಕುಡಿದ್ರೆ ನಿಮ್ಗೆ ಯಾವ್ದು ಗ್ಯಾಸ್ಟ್ರಿಕ್, ಆಸಿಡಿಟಿ, BP, ಶುಗರ್ ಯಾವ್ದು ಬರೋದಿಲ್ಲ ಸರ್. ಎಷ್ಟು ಒಳ್ಳೆ ಐಟಮ್ಸ್ ಇದೆ ಇದು. ಇದು ನೋಡಿ ಸರ್, ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ಪಾನ ಇದು ಕಳಸ ಕುಂಡ್ರಸೋದಕ್ಕೆ ತುಂಬಾ ಸೈಜ್ಗಳು ಇದೆ ನಮ್ಮ ಹತ್ರ. ಎಲ್ಲ ಸೈಜ್ ರೆಡಿಯಾಗಿ ಸಿಗುತ್ತೆ ನಿಮ್ಗೆ. 100 ಪೀಸ್, 500 ಪೀಸ್ ಬೇಕಾದ್ರೂ ರೆಡಿ ಸಿಗುತ್ತೆ. ನಮ್ದು ಮೇನ್ ಇರೋದು ಹೋಲ್ಸೇಲ್, ಮತ್ತೆ ನಾವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋರು. ಇದು ನೋಡಿ ಸರ್, ಇದು ಅಷ್ಟಲಕ್ಷ್ಮಿ ಕೊಡ್ಪಾನ. ಅಷ್ಟಲಕ್ಷ್ಮಿ ಹಾಕಿದ್ದಾರೆ ಮೇಲೆ ಅಷ್ಟಲಕ್ಷ್ಮಿ. ಇದರಲ್ಲಿ ಕಾಪರ್ ಕೂಡ ಸಿಗತ್ತೆ. ಮತ್ತೆ ಈ ಅಷ್ಟಲಕ್ಷ್ಮಿ ತಂಬಿಗೂ ಸಿಗತ್ತೆ. ಈ ತರ ಸಿಲ್ವರ್ ಕಲರ್ ಬೇಕಾದ್ರೂ ಸಿಗತ್ತೆ. ಈ ತರ ನೋಡಿ, ಇದು ರಿಟರ್ನ್ ಗಿಫ್ಟ್ಸ್ಗೆ ವೆಡ್ಡಿಂಗ್ ಗಿಫ್ಟ್ಸ್ ಎಲ್ಲ ಐಟಮ್ ಸಿಗುತ್ತೆ. ಈ ದೀಪ ನೋಡಿ, ಹೊಸ ದೀಪ ಮಾಡಿಸಿದೀನಿ. ಈ ದೀಪ ನಿಮ್ಗೆ ಯಾರ ಹತ್ರ ಸಿಗತ್ತೆ, ಇದು ನಾವು ಡೆವಲಪ್ ಮಾಡಿಸಿದ್ ನೋಡಿ. ಈ ತರ ಹೊಸ ಐಟಮ್ಸ್ ಎಲ್ಲ ನಾವೇ ಡೆವಲಪ್ ಮಾಡಿಸ್ತಾ ಇದ್ದೀನಿ. ಇದು ನೋಡಿ, ತುಂಬಾ ಐಟಮ್ಸ್ ಇದೆ. ಇದ್ರ ಸರ್, ಕಸ್ಟಮರ್ ಎಲ್ಲಿ ಬೇಕಾದ್ರೆ ತಗೊಳ್ಳಿ. ನಾವು ಕಸ್ಟಮರ್ಗೆ ಒಂದೇ ಹೇಳ್ತೀನಿ, ನೀವು ಕರ್ನಾಟಕ, ತಮಿಳುನಾಡು, ಆಂಧ್ರ, ಕೇರಳ 4 ಸ್ಟೇಟ್ಗೆ ಯಾರ ಅಂಗಡಿಯಲ್ಲಿ ಹೋಗಿ ಬೇಕಾದ್ರೆ ತಗೊಳ್ಳಿ. ಒಂದು ನೋಡ್ಕೊಂಡು ತಗೊಳ್ಳಿ. ಜ್ಯೋತಿ ಬ್ರ್ಯಾಂಡ್ ಇದು ಟ್ರೇಡ್ ಮಾರ್ಕ್ ಇದೆ. ಒಳ್ಳೆ ಕ್ವಾಲಿಟಿ ಇರುತ್ತೆ. ಇದರಲ್ಲಿ ಕ್ವಾಲಿಟಿಯಲ್ಲಿ ನಿಮಗೆ ಮೋಸ ಆಗಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ. ಐಟಮ್ಸ್ ನೋಡಿ, ಈ ಐಟಮ್ಸ್ ಎಲ್ಲ ಐಟಮ್ಸ್ ಸಿಗುತ್ತೆ ನಿಮ್ಗೆ. ಪೂಜೆ ಐಟಮ್ಸ್, ಅಡಿಗೆ ಐಟಮ್ಸ್, ದೇವ್ರ ಐಟಮ್ಸ್ ಎಲ್ಲ ಐಟಮ್ಸ್ ಸಿಗುತ್ತೆ. ಎಷ್ಟು ಐಟಮ್ಸ್ ಇದೆ, ಎಷ್ಟು ವೆರೈಟೀಸ್ ಇದೆ, ಇದು ನೋಡ್ತಾ ಇರ್ಬೇಕು. ಮತ್ತೆ ನಮ್ದು ಕ್ವಾಂಟಿಟಿ ನೋಡಿ, ಎಲ್ಲದಲ್ಲಿ ಒಂದೊಂದು ಐಟಮ್ ಅಲ್ಲಿ ನಿಮ್ಗೆ 1000 ಪೀಸ್ ಬೇಕಾದ್ರೂ ನಮ್ಮ ಹತ್ರ ರೆಡಿ ಸಿಗುತ್ತೆ. ಎಷ್ಟು ಕ್ವಾಂಟಿಟಿ ಎಲ್ಲ ಇರುತ್ತೆ. ಇದ್ರ ನೋಡಿ, ಇದು ಗಂಟೆ ನಿಮ್ಗೆ 1000 ಪೀಸ್ ಬೇಕಾದ್ರೂ ರೆಡಿ ಸಿಗುತ್ತೆ. ಗಂಟೆಗಳು ನೋಡಿ ತುಂಬಾ ಇದೆ. ನಿಮ್ಗೆ ಮೇಲೆ ಕರ್ಕೊಂಡು ಹೋಗ್ತೀವಿ. ಮೇಲೆ ಇನ್ನೊಂದು ಫ್ಲೋರ್ ಇದೆ, ಅಲ್ಲಿ ಎಲ್ಲ ಐಟಮ್ಸ್ ಗಳೆಲ್ಲ ಇರುತ್ತೆ. ನಾನು ತೋರಿಸ್ತೀನಿ. ಕಂಚು ಜಾಗಟೆ ಅಂತಾರೆ. ಇದು ಪೂರಿ ಜಾಗಟೆ. ಓಂ ಅಂತ ಸೌಂಡ್ ಬರುತ್ತೆ. ಪೂರಿ ಜಾಗಟೆ ಅಂತಾರೆ. ಇದೆಲ್ಲ ಕಂಚು ಜಾಗಟೆ ನೋಡಿ. ಇದೆಲ್ಲ ಪ್ಯೂರ್ ಕಂಚಲ್ಲಿ ಮಾಡಿಸಿರೋದು. ಈ ಫ್ಲೋರ್ ಅಲ್ಲಿ ನಮ್ದು ಎಲ್ಲ ಪ್ಲೇಟ್ ಐಟಮ್ಸ್ ಇದೆ. ಈ ಪ್ಲೇಟ್ ಅಲ್ಲಿ ನಿಮ್ಗೆ ಸುಮಾರು ಡಿಸೈನ್ಸ್, ಸುಮಾರು ವೆರೈಟೀಸ್, ಸುಮಾರು ಕ್ವಾಲಿಟೀಸ್ ಸಿಗುತ್ತೆ. ಎಷ್ಟು ಕ್ವಾಲಿಟಿ ಮತ್ತೆ ಎಷ್ಟು ಕ್ವಾಂಟಿಟಿ ನಿಮ್ಗೆ ಯಾರ ಹತ್ರ ಸಿಗಲ್ಲ. ಈ ತರ ನೋಡಿ, ಈ ತರ ಪ್ಲೇಟ್ಸ್, ಟ್ರೇ, ವೆಡ್ಡಿಂಗ್ ಪ್ಲೇಟು ಎಲ್ಲ ಸಿಗುತ್ತೆ. ಈ ತರ ನೋಡಿ, ಇದು ಗಿಫ್ಟ್ ಕೊಡೋದಕ್ಕೆ, ರಿಟರ್ನ್ ಗಿಫ್ಟ್ಸ್ಗೆ ಸುಮಾರು ಐಟಮ್ಸ್ ಗಳೆಲ್ಲ ಇರುತ್ತೆ. ಮತ್ತೆ ಇದು ನೋಡಿ, ಕ್ವಾಂಟಿಟಿ ನೋಡಿ, ನಿಮ್ಗೆ 1000 ಪೀಸ್ ಬೇಕಾದ್ರೂ ರೆಡಿ ಸಿಗುತ್ತೆ. ಈ ತರ ಐಟಮ್ಸ್ ಎಲ್ಲ ಇರುತ್ತೆ ನಮ್ಮ ಹತ್ರ. ಇದು ನೋಡಿ, ಇದೆಲ್ಲ ಪ್ರಾತ್ ಐಟಮ್ಸು. ಇದು ನೋಡಿ, ಇದು ಒಂದು ಡಿಸೈನ್ಸು. ಈ ತರ 1000 ಡಿಸೈನ್ ಸಿಗುತ್ತೆ ನಿಮ್ಗೆ ನಮ್ಮ ಹತ್ರ ರೆಡಿ ಸಿಗುತ್ತೆ. ಇದು ಪ್ರಾತ್ ನೋಡಿ, ಇದು ನೋಡಿ, ಎಲ್ಲ ಪ್ರತಿಯೊಂದು ಮೇಲೆ ಜ್ಯೋತಿ ಅಂತ ಬ್ರ್ಯಾಂಡ್ ಇರುತ್ತೆ. ಈ ತರ ಐಟಮ್ಸ್ ಎಲ್ಲೂ ಸಿಗೋದಿಲ್ಲ ನಿಮ್ಗೆ. ಇದು ನೋಡಿ, ಇದು ಕಾಪರ್ ಅಲ್ಲಿ ಸಿಗುತ್ತೆ. ಇದು ನೋಡಿ, ಕಾಪರ್ ಹರಿವಾಣ, ಪೂಜೆ ಮಾಡೋದಿಕ್ಕೆ, ಹವನ ಮಾಡೋದಿಕ್ಕೆ, ಹೋಮ ಮಾಡೋದಿಕ್ಕೆ ತುಂಬಾ ಐಟಮ್ಸ್ ಇದೆ. ಇದು ನೋಡಿ, ನಮ್ಮ ಹತ್ರ ಜನ್ಮದಿಂದ ಮರಣವರೆಗೂ ಏನೇನು ಐಟಮ್ ಹಿತ್ತಾಳೆ ತಾಮ್ರದಲ್ಲಿ ಯೂಸ್ ಆಗುತ್ತೆ ಅದು ಎಲ್ಲ ಐಟಮ್ಸ್ ನಮ್ಮ ಹತ್ರ ರೆಡಿಯಾಗಿ ಸಿಗುತ್ತೆ. ಈ ತರ ಪ್ಲೇಟು, ಟ್ರೇಸು, ಈ ತರ ಸುಮಾರು ಐಟಮ್ಸ್ಗಳಿದೆ ನೋಡಿ. ಎಷ್ಟು ಕ್ವಾಂಟಿಟಿ ಇದೆ ನೀವು ನೋಡ್ತಾ ಇರ್ಬೇಕು. ಇದು ಕಂಚಿನ ತಟ್ಟೆ, ಇದು ಕಂಚು ತಟ್ಟೆ, ಇದು ಕಂಚು ತಟ್ಟೆ, ಪ್ಯೂರ್ ಕಂಚು ತಟ್ಟೆ. ಇದು ಪ್ಯೂರು. ಇದರಲ್ಲಿ ಎಲ್ಲ ಡೂಪ್ಲಿಕೇಟ್ ಮಾಡ್ತಾರೆ. ಡೂಪ್ಲಿಕೇಟ್ ಆದ್ರೆ, ಕಂಚ್ ಆದ್ರೆ ಯಾವ್ದು ಮೆಟಲ್ ಇಲ್ಲ. ಕಾಪರ್ ಮತ್ತೆ ಟಿನ್ ಮಿಕ್ಸ್ ಆಗತ್ತೆ. ಬ್ರಾಸ್ ಅಲ್ಲಿ ಕಾಪರ್ ಮತ್ತೆ ಜಿಂಕ್ ಮಿಕ್ಸ್ ಆಗತ್ತೆ. ಆತರ ಇದು ಕ್ವಾಲಿಟಿ ಇದೆ. ಮೈನ್ ಬೇಸ್ ಮೆಟಲ್ ಇರೋದು ಕಾಪರ್ ಅಲ್ಲಿ ಕ್ವಾಲಿಟಿ ಬರುತ್ತೆ. ಈಗ ಇದೇ ಕ್ವಾಲಿಟಿ, ಇದು ಪ್ಯೂರ್ ಶೀಟ್ ಅಲ್ಲಿ ಮಾಡಿದ್ರೆ ರೇಟ್ ಜಾಸ್ತಿ ಆಗುತ್ತೆ. ಮತ್ತೆ ಅದೇ ಲೋಕಲ್ ಅಲ್ಲಿ ಮಾಡಿದ್ರೆ ರೇಟ್ ಕಡಿಮೆ ಆಗುತ್ತೆ. ಆತರ ಇದರಲ್ಲಿ ಕ್ವಾಲಿಟಿ ನೋಡ್ಬೇಕು. ಇದು ನೋಡಿ ಸರ್, ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಡಿಸೈನ್ಸ್ ಇದೆ. ಇದು ಪ್ರಾತ, ಎಷ್ಟು ಕ್ವಾಂಟಿಟಿ ನಿಮ್ಗೆ ಯಾರ ಹತ್ರ ಸಿಗೋದಿಲ್ಲ. ಎಷ್ಟು ವೆರೈಟೀಸ್ ಇದೆ. ಈ ವೆರೈಟೀಸ್ ರಿಟರ್ನ್ ಗಿಫ್ಟ್ಸ್ಗೆ, ಗಿಫ್ಟ್ ಕೊಡೋದಕ್ಕೆ, ವೆಡ್ಡಿಂಗ್ ಗಿಫ್ಟ್ಸ್ಗೆ ಸುಮಾರು ಐಟಮ್ಗಳು ಇರುತ್ತೆ. ಮತ್ತೆ ನಮ್ಮ ಹತ್ರ ಕಸ್ಟಮರ್ ಅಟ್ ಎ ಟೈಮ್ ಎಷ್ಟು ಪೀಸ್ ಕೇಳಿದ್ರು ರೆಡಿಯಾಗಿ ಸಿಗುತ್ತೆ. ಬನ್ನಿ ಸರ್, ನೋಡಿ ಎಷ್ಟು ಐಟಮ್ಸ್ ಇದೆ. ಈ ತರ ಟ್ರೇ, ಪ್ರಾತ, ವೆಡ್ಡಿಂಗ್ ಪ್ರಾತ, ಈ ತರ ನೋಡಿ. ಇದು ಮೈನ್ ಇರೋದು ಕ್ವಾಂಟಿಟಿ ನೋಡ್ತಾ ಇರಿ. ಎಷ್ಟು ಕ್ವಾಂಟಿಟಿ ಇದೆ, ಎಷ್ಟು ಕ್ವಾಲಿಟಿ ಯಾರು ಮೇಂಟೈನ್ ಮಾಡಿಲ್ಲ. ಇಂಡಿಯಾದಲ್ಲಿ ನಿಮ್ಗೆ ಎಷ್ಟು ಕ್ವಾಂಟಿಟಿ ಒಂದೇ ಜಾಗದಲ್ಲಿ ಸಿಗಲ್ಲ. ಅಷ್ಟು ವೆರೈಟೀಸ್ ಇದೆ ನಮ್ಮ ಹತ್ರ. ಬ್ರಾಸ್, ಕಾಪರ್ ಅಲ್ಲಿ ಎಷ್ಟು ಕ್ವಾಲಿಟೀಸ್ ವೆರೈಟೀಸ್ ಇದೆ ನೋಡಿ. ಈ ತರ ವೆರೈಟೀಸ್ ಯಾರ ಹತ್ರನೂ ಇಲ್ಲ. ಇದು ಪ್ಲೇಟ್ ಸೆಕ್ಷನ್. ಮತ್ತೆ ಮೇಲೆ ಇನ್ನೊಂದು 4 ಫ್ಲೋರ್ ಇದೆ. ಅದು ಕೂಡ ನಿಮ್ಗೆ ಒಂದೊಂದು ಫ್ಲೋರ್ ಆಗಿ ತೋರಿಸ್ತೀವಿ ಐಟಮ್ಸ್. ಬನ್ನಿ ಸರ್. ಇದು ಬಿರಿಯಾನಿ ಅಂಗಡಿ ನೋಡಿ ಸರ್. ಅದರಲ್ಲಿ ಒಂದು ಚಿಕ್ಕದು ಇಂದ ದೊಡ್ಡ ಸೈಜ್ ಇದೆ. 2-3 ಸೈಜ್ ಇದೆ ಅದರಲ್ಲಿ. ವಿತ್ ಕಲೈ ಇರೋದು. ತುಂಬಾ ಒಳ್ಳೆ ಅಡುಗೆ ಮಾಡಕ್ಕೆ ತುಂಬಾ ಒಳ್ಳೆ. ಇದು ನೋಡಿ, ಇದು ಇಡ್ಲಿ ಕುಕ್ಕರ್ ವಿತ್ ಕಲೈ ಇರೋದು. ಪ್ಯೂರ್ ಹಿತ್ತಾಳೆ ಇದರಲ್ಲಿ ನೋಡ್ಬಿಡಿ ಸರ್. ಅದರಲ್ಲಿ 2 ಸೈಜಸ್ ಇದೆ. ಹಿತ್ತಾಳೆದು ಅದರಲ್ಲಿ 2 ತುಂಬಾ ಸೈಜಸ್ ಇದೆ ಅದರಲ್ಲಿ ಸರ್. ಇದು ನೋಡಿ, ಇದು ಪೂರ್ತಿ ಕಡಾಯಿ ವೆರೈಟಿ ನೋಡಿ. ಈ ಸೈಜ್ ಚಿಕ್ಕದು ಇಂದ ದೊಡ್ಡ ಸೈಜ್ ತನಕ ಕಡಾಯಿ ಅವೈಲೇಬಲ್ಸ್ ಇದೆ ನೋಡಿ. ಅಡುಗೆ ಮಾಡಕ್ಕೆ ಕಡಾಯಿ ಅಂತ ನೋಡಿ. ಹಿತ್ತಾಳೆದು, ಪ್ಯೂರ್ ಹಿತ್ತಾಳೆ ವಿತ್ ಕಲೈ ಇರೋದು. ಅದು ನೀರು ಕುಡಿಯೋಕೆ ತುಂಬಾ ಒಳ್ಳೆ ಇರುತ್ತೆ. ತಾಮ್ರದ ಬಾಟಲ್, ಪ್ಯೂರ್ ತಾಮ್ರದ್ದು ನೋಡಿ. ಈ ತುಂಬಾ ಮಾಡೆಲ್ಸ್ ಇದೆ ಅದರಲ್ಲಿ ನೋಡಿ. ಈ ಮಾಡೆಲ್ಸ್, ಈ ಸ್ಪೋರ್ಟ್ಸ್ ಮಾಡೆಲ್, ಮತ್ತೆ ಈ ತರ ಪ್ಲೇನ್ ಮಾಡೆಲ್, ಮತ್ತೆ ಪ್ರಿಂಟೆಡ್ ಮಾಡೆಲ್, ತುಂಬಾ ವೆರೈಟೀಸ್ ಇದೆ. ಇದು ಕಳಸಂ, ಟೆಂಪಲ್ ಮೇಲೆ ಇದು ಕಳಸ ಇರುತ್ತಲ್ಲ, ಅದ್ರ ಚಿಕ್ಕದು ಇಂದ ಒಂದು 5 ಫೀಟ್ ತನಕ ಸೈಜ್ ಇದೆ. 5-6 ಫೀಟ್ ತನಕ ಸೈಜ್ ಇದೆ. ಹೋಲ್ ಸೈಜ್
ನೋಡ್ಬಿಡಿ ಸರ್. ಲಾಸ್ಟ್ ಇದು ನೋಡಿ ಸರ್, ಅಖಂಡ ದೀಪ, ಅದು ಅಡ್ಜಸ್ಟ್ಮೆಂಟ್ ದೀಪ ನೋಡಿ. ಅದು ನವರಾತ್ರಿಗೆ ಲಾಂಗ್ ಟೈಮ್ ಇರೋದು, ಅದು ನವರಾತ್ರಿ ದೀಪಕ್ಕೆ, ನವರಾತ್ರಿ ದೀಪ ಅಖಂಡ ದೀಪ ಅಂತ ಹೇಳ್ತಾರೆ. ಅದು ನೋಡಿ, ಅದು ದಾನಂ ಬಾಲ್, ಇದು ದಾನಂ ಬಾಲ್ ಗ್ಲಾಸ್ ದೀಪ. ಅದು ಪೂರ್ತಿ ಗ್ಲಾಸ್ ದೀಪ ವೆರೈಟಿ ಈ ಫ್ಲೋರ್ ಅಲ್ಲಿ ಇದೆ ನೋಡಿ. ನೋಡಿ ಸರ್, ಈ ತರ ಗ್ಲಾಸ್ ದೀಪ, ಮತ್ತೆ ಈ ತರ ಡೈಮಂಡ್ ದೀಪ, ಆ ತರ ಪೂರ್ತಿ ಗ್ಲಾಸ್ ಐಟಮ್ ಈ ಫ್ಲೋರ್ ಅಲ್ಲಿ ಇದೆ. ದಾನಂ ಬಾಲ್ ಮತ್ತೆ ಬಾಸ್ಕೆಟ್ ಎಲ್ಲ ಐಟಮ್ ಈ ಫ್ಲೋರ್ ಅಲ್ಲಿ. ಚೊಂಬು ನೋಡಿ ಹಿತ್ತಾಳದು, ಅದರಲ್ಲಿ ತುಂಬಾ ಸೈಜಸ್, ಒಂದು 5-6 ಸೈಜ್ ಇದೆ ಅದರಲ್ಲಿ. ತಾಮ್ರದ್ದು ಹಿತ್ತಾಳದ್ದು 2 ಇದೆ ಅದರಲ್ಲಿ ನೋಡಿ. ತುಂಬಾ ಒಳ್ಳೆ ಐಟಮ್, ಫುಲ್ ಬಲ್ಕ್ ಕ್ವಾಂಟಿಟಿಲಿ ಅವೈಲೇಬಲ್ ಸಿಗುತ್ತೆ. ಮತ್ತೆ ಇದು ನೋಡಿ, ಇದು ಹಂಡಿ, ಅದರಲ್ಲಿ ಚಿಕ್ಕದು ಇಂದ ಈ ಸೈಜ್ ದೊಡ್ಡ ಸೈಜ್ ತನಕ ಪೂರ್ತಿ ಸೈಜ್ ಅವೈಲೇಬಲ್ ಇದೆ ನೋಡಿ ಸರ್. ಅದು ವಿತ್ ಕಲರ್ ಇರೋದು, ಅಡುಗೆ ಮಾಡಕ್ಕೆ ತುಂಬಾ ಒಳ್ಳೆ ಇರುತ್ತೆ ನೋಡಿ ಸರ್. ಹಂಡಿ, ಹಿತ್ತಾಳದ ಹಂಡಿ ಮತ್ತೆ ತಾಮ್ರದ ಹಂಡಿ 2 ಇದೆ ಅದರಲ್ಲಿ. ಮತ್ತೆ ಇದು ಒಂದು ನೋಡಿ, ಅದು ಅಡುಗೆ ಮಾಡಕ್ಕೆ ಈ ತರ ಇನ್ನ ಒಂದು ಬಿರಿಯಾನಿ ಪೋಟ್ ತರ ನೋಡಿ, ಬಿರಿಯಾನಿ ಮಾಡಕ್ಕೆ. ಇದು ಸರ್ ಪೂರ್ತಿ ಚಂಬುಗಳು, ಮತ್ತೆ ನೀರು ಕುಡಿಯೋಕೆ ಗುಂಡು, ಆಪಲ್ ಗುಂಡು, ಮತ್ತೆ ಹಂಡಿ ಪೂರ್ತಿ ಈ ಫ್ಲೋರ್ ಅಲ್ಲಿ ಇದೆ. ಮತ್ತೆ ನೋಡಿ, ಇದು ತಾಮ್ರದ್ದು ನೋಡಿ, ಬಿರಿಯಾನಿ ಮಾಡಕ್ಕೆ ತಾಮ್ರದ್ದು ಇದು. ಮತ್ತೆ ಅದು ಆಪಲ್ ಗುಂಡು, ಅದು ಪ್ಯೂರ್ ತಾಮ್ರದ್ದು, ನೀರು ಕುಡಿಯೋಕೆ ತುಂಬಾ ಒಳ್ಳೆ ಇರುತ್ತೆ ನೋಡಿ ಸರ್. ಇದು ನೀರು ಕುಡಿಯೋಕೆ, ಅದರಲ್ಲಿ ಚಿಕ್ಕದು ದೊಡ್ಡದು ಎಲ್ಲ ಸೈಜ್ ಅವೈಲೇಬಲ್ಸ್ ಇದೆ. ಇದು ಸರ್ ಫ್ಲೋರ್ ಬಾಸ್ಕೆಟ್ ನೋಡಿ, ಫ್ಲೋರ್ ಹಾಕಕ್ಕೆ ಫ್ಲೋರ್ ಬಾಸ್ಕೆಟ್, ಗಿಫ್ಟ್ ಕೊಡಕ್ಕೆ ತುಂಬಾ ಒಳ್ಳೆ ಹೋಗಕ್ಕೆ ನೋಡಿ ಸರ್, ಲಿಟಲ್ ಗಿಫ್ಟ್ ಕೊಡಕ್ಕೆ ನೋಡಿ. ಮತ್ತೆ ಇದು ಕಳಸಂ, ತಾಮ್ರದ್ದು ಕಳಸಿ ಕುಂಭಶ್ರೀ ಮಾಡಕ್ಕೆ, ಅದರಲ್ಲಿ ಸೈಜಸ್ ಕ್ವಾಂಟಿಟಿಲಿ ಅವೈಲೇಬಲ್ಸ್ ಇದೆ. ಅದು ಒಂದು ರೌಂಡ್ ಮಾಡೆಲ್, ಮತ್ತೆ ಅದು ಒಂದು ಬಕೆಟ್ ಮಾಡೆಲ್, ಅದರಲ್ಲಿ ಸೈಜಸ್ ಇದೆ, ತುಂಬಾ ಸೈಜ್ ಇದೆ ನೋಡ್ಬಿಡಿ ಸರ್. ಮತ್ತೆ ಇದು ನೋಡಿ ಸರ್, ಇದು ಕೋಡಂ ಹಿತ್ತಾಳೆದು, ಅದ್ರ ತಾಮ್ರದ್ದು ಹಿತ್ತಾಳೆದು 2 ಬರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೂಜೆ ಮಾಡಕ್ಕೆ ಅದು ಹಿತ್ತಾಳೆ ಮತ್ತೆ ತಾಮ್ರದ್ದು 2 ಬರುತ್ತೆ. ಅದರಲ್ಲಿ ಸೈಜಸ್ ಇದೆ ಮತ್ತೆ ಮಾಡೆಲ್ಸ್ ಇದೆ ನೋಡ್ಬಿಡಿ ಸರ್.